ಸ್ನೇಹಿತರೆ ನಮಸ್ಕಾರ. 90ರ ದಶಕದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ದಶಕಗಳ ಕಾಲ ಮಿಂಚಿದಂತಹ ಮಹಾನ್ ನಟಿ ಅಂತ ಹೇಳಿದ್ರೆ ಅದು ಸುಹಾಸಿನಿ. ಸುಹಾಸಿನಿ ಅಂತ ಹೇಳಿದ್ರೆ ಒಂದು ಅದ್ಭುತವಾದಂಥ ನಟನೆ ಮತ್ತು ಸುಂದರವಾದಂಥ ನೃತ್ಯಗಳಿಗೆ ತುಂಬ ಫೇಮಸ್. ಹೆಚ್ಚು ಮೈ ಬೆಳಕಿಸದೇ ಇದ್ರೂ ಕೂಡ ಕಣ್ಣಲ್ಲೇ ಮುಖದಲ್ಲೇ ಎಕ್ಸ್ಪ್ರೆಷನ್ಸ್ ಕೊಡೋದ್ರಲ್ಲಿ ಸುಹಾಸಿನಿ ಎತ್ತಿದ ಕೈ. ಸುಹಾಸಿನಿ ಕನ್ನಡದ ಮೇರು ನಟರ ಜೊತೆಗೆ ಸ್ಕ್ರೀನನ್ನು ಶೇರ್ ಮಾಡಿದಂತಹ ಆ ಕಾಲದಲ್ಲಿ ಮಿಂಚಿ ಮರೆಯಾದಂಥ ನಟಿ ಅಂತ ಹೇಳೋದು ಕೂಡ ಸುಳ್ಳಾಗಲ್ಲ. ಇವತ್ತಿಗೂ ಕೂಡ ಸುಹಾಸಿನಿ ನಟಿಸಿದಂಥ ಅದೆಷ್ಟೋ ಸಿನಿಮಾಗಳು ಸೂಪರ್ ಹಿಟ್ ಸಿನಿಮಾಗಳಾಗಿ ದಾಖಲೆಯನ್ನು ನಿರ್ಮಿಸಿರೋದು ಆ ಇತಿಹಾಸವನ್ನು ಅಳಿಸಲಾಗದಂತಹ ಒಂದು ಅಚ್ಚಳಿಯದ ಸಾಧನೆ ಅಂತಲೇ ಹೇಳ್ಬೋದು. ಕನ್ನಡ ಮಾತ್ರವಲ್ಲದೆ ತಮಿಳು, ತೆಲುಗು ಚಿತ್ರರಂಗದಲ್ಲೂ ಕೂಡ ಇವತ್ತಿಗೂ ಕೂಡ ಬ್ಯುಸಿಯಾಗಿರುವಂಥ ಸುಹಾಸಿನಿ ಇವತ್ತಿಗೆ ಪೋಷಕ ಪಾತ್ರಗಳಲ್ಲಿ ತುಂಬ ಪಾಪ್ಯುಲರ್ ಆಗಿರುವಂಥ ನಟಿ. ಕನ್ನಡ ಚಿತ್ರರಂಗದಲ್ಲಿ ಇಷ್ಟು ದೊಡ್ಡ ಸಾಧನೆಯನ್ನು ಮಾಡಿರುವಂಥ ಸುಹಾಸಿನಿಗೆ ಅದೊಂದು ವಿಚಿತ್ರವಾದಂಥ ಕಾಯಿಲೆ ಇತ್ತು ಅನ್ನುವಂಥ ವಿಚಾರ ಸಾಕಷ್ಟು ಜನರಿಗೆ ಗೊತ್ತೇ ಇಲ್ಲ. ಈ ದಶಕಗಳ ಕಾಲ ಮಿಂಚಿ ಮರೆಯಾದಂಥ ನಟಿಗೆ ವಿಪರೀತವಾಗಿ ಕಾಡಿದಂತಹ ಒಂದು ಗಂಭೀರವಾದಂಥ ಕಾಯಿಲೆ ಆದರೂ ಏನು, ಆಕೆ ಅದಕ್ಕೆ ಟ್ರೀಟ್ಮೆಂಟನ್ನು ಪಡೆದುಕೊಂಡ್ರ, ಅದೆಷ್ಟು ಅಪಾಯಕಾರಿ ಅನ್ನುವಂತಹ ಕಂಪ್ಲೀಟ್ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹೌದು, ಕನ್ನಡ ಚಿತ್ರರಂಗದಲ್ಲಿ ದಶಕಗಳ ಕಾಲ ಮಿಂಚಿದಂತಹ ಅದ್ಭುತವಾದಂಥ ನಟಿ ಅಂತ ಹೇಳಿದ್ರೆ ಅದು ಸುಹಾಸಿನಿ. ಕನ್ನಡ ಮಾತ್ರವಲ್ಲದೆ ತಮಿಳು, ತೆಲುಗು ಚಿತ್ರರಂಗದಲ್ಲೂ ಕೂಡ ಇವರ ನಟನೆಗೆ ಫಿದಾ ಆಗದವರಿಲ್ಲ. ಬೆಂಕಿಯಲ್ಲಿ ಅರಳಿದಂಥ ಹೂವು, ಮುತ್ತಿನ ಹಾರ, ಅಮೃತವರ್ಷಿಣಿ ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ನಟಿಸಿರುವಂತಹ ಸುಹಾಸಿನಿ ಎವರ್ಗ್ರೀನ್ ನಟಿಯಲ್ಲೊಬ್ಬರು. ತಮ್ಮ ಪಾತ್ರಗಳ ಮೂಲಕ ಸಿನಿ ಪ್ರಿಯರಿಗೆ ಇಂದಿಗೂ ಕೂಡ ಹತ್ತಿರವಾಗಿರುವಂತಹ ಈ ನಟಿಗೆ ಅಭಿಮಾನಿಗಳ ದೊಡ್ಡ ಸಮೂಹ ಇದೆ. ಆದರೆ ಈಕೆಯ ಅಭಿಮಾನಿಗಳು ಈಗ ಬೆಚ್ಚಿ ಬೀಳುವಂಥ ಒಂದು ವಿಚಾರವನ್ನು ಬಹಿರಂಗಪಡಿಸಿದ್ದಾರೆ. ಈಕೆಯೇ ಬಹಿರಂಗಪಡಿಸಿರುವಂಥ ಈ ವಿಚಾರವನ್ನು ಕೇಳಿ ಎಲ್ಲರೂ ಕೂಡ ಶಾಕ್ ಆಗಿದ್ದಾರೆ. ಸದಾ ಒಂದು ನಗುಮುಖದಿಂದ ಎಲ್ಲರ ಜೊತೆಗೆ ಖುಷಿಯಾಗಿ ಬೆರೆಯುತ್ತಿದ್ದಂತಹ ಇದೇ ಸುಹಾಸಿನಿ ತಮ್ಮ ವೈಯಕ್ತಿಕ ವಿಚಾರವಾದ ಗುಟ್ಟವೊಂದನ್ನು ಇವತ್ತು ರಟ್ಟು ಮಾಡಿದ್ದಾರೆ. ವಿಷ್ಣುವರ್ಧನ್ ಅವರ ಬಂಧನ ಹಾಗೂ ಮುತ್ತಿನ ಹಾರ ಸಿನಿಮಾದಲ್ಲಿ ಸುಹಾಸಿನಿ ಅವರ ನಟನೆ ಎಂದಿಗೂ ಕೂಡ ಮಾಸುವಂಥದ್ದಲ್ಲ. ಹಾಗೆಯೇ ಕನ್ನಡ ಸಿನಿ ಪ್ರೇಕ್ಷಕರ ಹೃದಯವನ್ನು ತಣಿಸಿದಂತಹ ಅದ್ಭುತವಾದಂಥ ನಟಿ ಈಕೆ ಅಂದರೂ ಕೂಡ ಸುಳ್ಳಾಗೋದಿಲ್ಲ. ಕನ್ನಡ, ಅದರಲ್ಲೂ ಕೂಡ ದಕ್ಷಿಣ ಚಿತ್ರರಂಗದ ಪ್ರಮುಖ ಟಾಪ್ ನಟಿಯರಲ್ಲಿ ಒಬ್ಬರು ಅನ್ನೋದು ಈಕೆಯ ಹೆಗ್ಗಳಿಕೆ. ಎಲ್ಲ ಪ್ರಮುಖ ಹೀರೋಗಳ ಜೊತೆಗೂ ಕೂಡ ದಕ್ಷಿಣ ಭಾರತದ ಪ್ರಮುಖ ಹೀರೋಗಳ ಜೊತೆಗೆ ತೆರೆಯನ್ನು ಹಂಚಿಕೊಳ್ಳೋದ್ರ ಮೂಲಕ ಸಖತ್ ಫೇಮಸ್ ಆದಂಥ ನಟಿಯೂ ಕೂಡ ಹೌದು. ಇಂದಿಗೂ ಕೂಡ ಇದೇ ಸುಹಾಸಿನಿಯವರು ಪೋಷಕ ಪಾತ್ರಗಳ ಮೂಲಕ ಪ್ರೇಕ್ಷಕರನ್ನು ರಂಜಿಸ್ತಿದ್ದಾರೆ. ಸಿನಿಮಾದ ನಂಟನ್ನು ಮತ್ತು ಧಾರಾವಾಹಿಯ ನಂಟನ್ನು ಬಿಟ್ಟಿಲ್ಲ ಅನ್ನೋದು ಸತ್ಯ. ಇತ್ತೀಚೆಗೆ ಈ ಸುಹಾಸಿನಿ ಕನ್ನಡದ ಸೀರಿಯಲ್ ಒಂದರಲ್ಲೂ ಕೂಡ ನಟಿಸಿ ತುಂಬ ಪಾಪ್ಯುಲಾರಿಟಿಯನ್ನು ಗಿಟ್ಟಿಸಿಕೊಂಡಿದ್ದರು. ಆದರೆ ಈ ಸುಹಾಸಿನಿಯವರು ಇತ್ತೀಚೆಗೆ ಸಂದರ್ಶನವೊಂದರಲ್ಲಿ ಒಂದಷ್ಟು ವಿಚಾರಗಳನ್ನು ಬಹಿರಂಗಪಡಿಸಿದ್ದಾರೆ. ಸಂದರ್ಶನದಲ್ಲಿ ಇವರು ಮಾತನಾಡಿರುವಂಥ ವಿಚಾರಗಳನ್ನು ಕೇಳಿದಂತಹ ಇವರ ಅಭಿಮಾನಿಗಳು ಶಾಕ್ ಆಗಿದ್ದಾರೆ. ಸುಹಾಸಿನಿಯವರು ತಮ್ಮ ಆರೋಗ್ಯದ ಸಮಸ್ಯೆಯ ಬಗ್ಗೆ ಆಘಾತಕಾರಿ ವಿಚಾರವೊಂದನ್ನು ಬಹಿರಂಗಪಡಿಸಿದ್ದಾರೆ. ಇದನ್ನು ಕೇಳಿದಂಥ ಅಭಿಮಾನಿಗಳು ಆತಂಕಕ್ಕೆ ಒಳಗಾಗಿದ್ದಾರೆ. ಏನಪ್ಪ ಇದು ಅಂತಲೂ ಕೂಡ ಶಾಕ್ ಆಗಿದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ, ಸುಹಾಸಿನಿ ಅವರು ಗಂಭೀರ ಕಾಯಿಲೆಯಿಂದ ಬಳಲ್ತಾ ಇದ್ದಾರೆ ಅನ್ನುವಂಥ ವಿಚಾರ ಈಗ ಸಂದರ್ಶನದಲ್ಲಿ ಹೇಳಿಕೊಂಡಿದ್ದಾರೆ. ಆ ವಿಚಾರವನ್ನು ಕೇಳಿ ಎಲ್ಲರೂ ಕೂಡ ಶಾಕ್ ಆಗಿದ್ದಾರೆ. ಅದು ಕೂಡ ಕೇವಲ 6ನೇ ವಯಸ್ಸಿನಲ್ಲೇ ಇವರಿಗೆ ಇಂಥದ್ದೊಂದು ಗಂಭೀರವಾದಂಥ ಕಾಯಿಲೆ ಕಾಡಿತ್ತು ಅನ್ನುವಂಥ ಸಂಗತಿ ಇವತ್ತು ಬಹಿರಂಗವಾಗಿದೆ. ಸುಹಾಸಿನಿ ಅವರಿಗೆ ಆಗ 6 ವರ್ಷ ಇರುವಂಥ ಸಂದರ್ಭದಲ್ಲಿ ಮೊದಲ ಬಾರಿಗೆ ಕ್ಷಯರೋಗ ಅಂದರೆ TB ಪತ್ತೆಯಾಗಿತ್ತು. ಬಳಿಕ 36ನೇ ವಯಸ್ಸಿನಲ್ಲಿ ಮತ್ತೊಮ್ಮೆ TB ಕಾಣಿಸಿಕೊಂಡಿತ್ತು ಅನ್ನೋದು ಈಕೆ ಬಾಯ್ಬಿಟ್ಟಿರುವಂಥ ವಿಚಾರ. ಈ TB ಅಥವಾ ಕ್ಷಯರೋಗ ಇರುವಂಥ ವಿಚಾರ ತಿಳಿದು ಭಯದಿಂದ ಮತ್ತು ಒಂದು ಆತಂಕದಿಂದ ಗುಟ್ಟಾಗಿ ಇಟ್ಟಿದ್ರಂತೆ ಈ ವಿಚಾರವನ್ನು. ತನ್ನ ಘನತೆ ಕಳೆದುಕೊಳ್ಳುವಂಥ ಭಯ ಕೂಡ ಈಕೆಗೆ ಇತ್ತಂತೆ. ಯಾರಿಗೂ ಕೂಡ ಹೇಳದಂತೆ ಸುಮಾರು 6 ತಿಂಗಳುಗಳ ಕಾಲ ಇದಕ್ಕೆ ಚಿಕಿತ್ಸೆಯನ್ನು ಪಡೆದಿದ್ದೆ ಅನ್ನುವಂಥ ವಿಚಾರವನ್ನು ಈಗ ಬಹಿರಂಗಪಡಿಸಿದ್ದಾರೆ ಇದೇ ನಟಿ ಸುಹಾಸಿನಿಯವರು. ಇನ್ನು ಈ ಸಂದರ್ಭದಲ್ಲಿ ಈಕೆ ಎದುರಿಸಿದಂಥ ಪರಿಸ್ಥಿತಿ ಅಲ್ಲ, ಅದನ್ನು ಈಕೆ ಹೇಳುವಾಗ ಮೈಪುರ ಜುಮ್ ಅನ್ನುತ್ತೆ. ಕಾರಣ ಏನು ಅಂತ ಹೇಳಿದರೆ, ಇದಕ್ಕೆ ಚಿಕಿತ್ಸೆಯನ್ನು ಪಡೆಯುವಂಥ ಸಂದರ್ಭದಲ್ಲಿ ಸಿಕ್ಕಾಬಟ್ಟೆ ವೆಯ್ಟ್ ಲಾಸ್ ಆಗ್ತಾ ಇತ್ತಂತೆ. ಜೊತೆಗೆ ಕೇಳುವಂಥ ಸಮಸ್ಯೆ, ಕಿವಿಯ ಸಮಸ್ಯೆ ಕೂಡ ಎದುರಾಗಿತ್ತಂತೆ. ಅಷ್ಟು ಮಾತ್ರವಲ್ಲ, ಚಿಕಿತ್ಸೆ ಪಡೆದ ನಂತರ ಆರೋಗ್ಯದಲ್ಲಿ ಸ್ವಲ್ಪ ಚೇತರಿಕೆ ಕಂಡು ಕೂಡ ಆ ಹಿಂದೆ ಇದ್ದಂಥ ಚಾರ್ಮ್ ಆಗಲಿ, ಉತ್ಸಾಹ ಆಗಲಿ ಆಕೆ ಜೀವನದಲ್ಲಿ ಮತ್ತೆ ಬರಲಿಲ್ವಂತೆ. ಒಂದು ರೀತಿಯಲ್ಲಿ ಇದು ಒಂದು ಗಂಭೀರ ಕಾಯಿಲೆಯಾಗಿ ನನಗೆ ಕಾಡಿತ್ತು ಅಂತಲೂ ಕೂಡ ಹೇಳ್ತಾರೆ. ಇನ್ನು ನಾನು ಸ್ವಯಂ ಕಳಕದಿಂದಾಗಿ ನನ್ನ ಆರೋಗ್ಯ ಸಮಸ್ಯೆಯನ್ನು ರಹಸ್ಯವಾಗಿ ಇಟ್ಟಿದ್ದೆ. ಈ ಕಳಂಕವೇ ನನ್ನನ್ನು ಸಮುದಾಯಕ್ಕಾಗಿ ಕೆಲಸ ಮಾಡೋದಕ್ಕೆ ಮತ್ತು ಕ್ಷಯ ರೋಗದ ಬಗ್ಗೆ ಜಾಗೃತಿಯನ್ನು ಮೂಡಿಸೋದಕ್ಕೆ ಪ್ರೇರೇಪಿಸಿತು ಅಂತೇಳಿ ಹೇಳ್ತಾರೆ. ಇವತ್ತಿಗೂ ಕೂಡ ಈ TB ಮತ್ತು ಕ್ಷಯ ರೋಗದ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂಥ ಕೆಲಸವನ್ನು ಸುಹಾಸಿನಿ ಮಾಡ್ಕೊಂಡು ಬಂದಿದ್ದಾರೆ. 2020ರಲ್ಲಿ ಸುಹಾಸಿನಿಯವರು ಕ್ಷಯ ರೋಗದಿಂದ ಬಳಲ್ತಿರುವಂಥ ಜನರಿಗೆ ಸಹಾಯ ಮಾಡೋದಕ್ಕೆ ಮೀಸಲಾಗಿರುವಂತಹ ರೀಚ್ ಇಂಡಿಯಾ ಸಂಸ್ಥೆಯನ್ನು ಸಹ ಸೇರಿದ್ದಾರೆ. ತಮಿಳುನಾಡಿನ 7 ಜಿಲ್ಲೆಗಳಲ್ಲಿ ಇದು ತನ್ನ ವ್ಯಾಪ್ತಿಯನ್ನು ವಿಸ್ತರಿಸಿಕೊಂಡು ಈ ಮೂಲಕ ಕ್ಷಯ ರೋಗ ಪೀಡಿತರ
ನೋವನ್ನು ನಿವಾರಿಸುವಂಥ ಕೆಲಸವನ್ನು ಮತ್ತು ರೋಗದ ಬಗ್ಗೆ ಜಾಗೃತಿ ಮೂಡಿಸುವಂಥ ಪಣವನ್ನು ತೊಟ್ಟಿದ್ದಾರೆ. ಈ ಕಾರ್ಯವನ್ನು ನಿರಂತರವಾಗಿ ಮಾಡ್ತಾ ಬಂದಿದ್ದಾರೆ. ಸುಹಾಸಿನಿಯವರು ಖ್ಯಾತ ನಿರ್ದೇಶಕ ಮಣಿರತ್ನಂ ಅವರನ್ನು 1988ರಲ್ಲಿ ಮದುವೆ ಆಗ್ತಾರೆ. ಈ ದಂಪತಿಗೆ ನಂದನ್ ಅನ್ನುವಂಥ ಮಗನಿದ್ದಾನೆ. ದಂಪತಿಗಳು 1997ರಿಂದ ತಮ್ಮ ನಿರ್ಮಾಣ ಕಂಪನಿ ಮದ್ರಾಸ್ ಟಾಕೀಸನ್ನು ಕೂಡ ಯಶಸ್ವಿಯಾಗಿ ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಸುಹಾಸಿನಿಯವರು 2015ರಿಂದ 20ರವರೆಗೆ ಲಕ್ಸೆಂಬರ್ಗ್ನ ಗ್ರ್ಯಾಂಡ್ ಡಚಿಯ ಗೌರವ ಕನ್ಸುಲ್ ಆಗಿ ನೇಮಕಗೊಂಡಿದ್ದರು. ಅಲ್ಲದೆ ಒಂಟಿ ಮಹಿಳೆಯನ್ನು ಸಬಲೀಕರಣಗೊಳಿಸುವಂಥ ಉದ್ದೇಶದಿಂದ 2010ರಲ್ಲಿ ನಾಮ್ ಫೌಂಡೇಶನ್ ಕೂಡ ಸ್ಥಾಪನೆಯನ್ನು ಮಾಡ್ತಾರೆ. ಇವೆಲ್ಲದರ ಮೂಲಕ ಈಕೆ ಸೊಸೈಟಿಯಲ್ಲಿ ತುಂಬ ಬ್ಯುಸಿಯಾಗಿರಬೇಕು, ಅದಕ್ಕೋಸ್ಕರ ಏನೆಲ್ಲ ಮಾಡಬೇಕು ಎಲ್ಲ ಪ್ರಯತ್ನವನ್ನು ಕೂಡ ಮಾಡ್ಕೊಂಡು ಬಂದಿದ್ದಾರೆ. ಕನ್ನಡದಲ್ಲೂ ಕೂಡ ಈಗ ಸಾಕಷ್ಟು ಧಾರಾವಾಹಿಗಳಲ್ಲಿ ಅವಕಾಶಗಳು ಬರ್ತಾ ಇದ್ದಾವೆ. ತೆಲುಗು, ತಮಿಳಿನಲ್ಲೂ ಕೂಡ ಅವಕಾಶಗಳು ಬರ್ತಿದ್ದಾವೆ. ಕನ್ನಡದ ಒಂದು ಧಾರಾವಾಹಿಯಲ್ಲಿ ನಟಿಸಿದರೂ ಕೂಡ ಸುಹಾಸಿನಿ. ಅಷ್ಟು ಮಾತ್ರವಲ್ಲ, ಬೇರೆ ಭಾಷೆಯ ಧಾರಾವಾಹಿಗಳಲ್ಲೂ ಕೂಡ ನಟಿಸುವಂಥ ಅವಕಾಶ ಆಕೆಗೆ ಬರ್ತಾ ಇದೆ. ಬಟ್ ಎಲ್ಲವನ್ನು ಕೂಡ ಒಪ್ಪಿಕೊಳ್ಳುವಂಥ ಧೈರ್ಯವನ್ನು ಸುಹಾಸಿನಿ ಮಾಡ್ತಾ ಇಲ್ಲ. ತುಂಬ ಅಳೆದು ತೂಗಿ ಕೆಲವೊಂದಷ್ಟೇ ಸೀರಿಯಲ್ಗಳನ್ನು ಒಪ್ಪಿಕೊಳ್ತಾ ಇದ್ದಾರೆ ಅನ್ನೋದು ಸತ್ಯ. ಹಾಗೆ ನೋಡಿದರೆ ಸುಹಾಸಿನಿಯವರು ಎಲ್ಲೂ ಕೂಡ ತಮಗೆ ಈ ರೀತಿಯಾದಂಥ ಒಂದು ರೋಗ ಇತ್ತು, ಕಾಯಿಲೆ ಇತ್ತು, ನನಗೆ ಇಂಥದ್ದೊಂದು ಸಮಸ್ಯೆ ಆಗಿತ್ತು, ಇದನ್ನು ಎಲ್ಲೂ ಕೂಡ ಬಹಿರಂಗಪಡಿಸಿಲ್ಲ. ಇನ್ಫ್ಯಾಕ್ಟು ಎಲ್ಲೂ ಕೂಡ ಈ ವಿಚಾರದ ಬಗ್ಗೆ ಚರ್ಚೆಯೂ ಕೂಡ ಆಗಿಲ್ಲ. ಅವರ ಸ್ನೇಹಿತರ ಜೊತೆಗಾಗಲಿ ಅಥವಾ ಬೇರೆ ಕಡೆ ಆಗಲಿ ಎಲ್ಲೂ ಕೂಡ ಚರ್ಚೆ ಆಗಿಲ್ಲ. ಹಾಗಾಗಿ ತುಂಬ ವಿಶೇಷ ಅಂತಲೇ ಅನಿಸುತ್ತೆ ಇದು. ಒಂದು ವೇಳೆ ಇಲ್ಲಿ ಒಂದಂತೂ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಏನು ಹೇಳಿ, ಸುಹಾಸಿನಿಯವರು ಎಲ್ಲದೂ ಕೂಡ ಇದ್ದಾರೆ ಅವ್ರ ಹತ್ರ. ಯಾವುದಿಲ್ಲ, ಹಣ ಇಲ್ವಾ, ಹೆಸರಿಲ್ವಾ, ಅಂತಸ್ತಿಲ್ವಾ, ಐಶ್ವರ್ಯ ಇಲ್ಲ, ಎಲ್ಲದೂ ಕೂಡ ಇದೆ. ಆದರೆ ಆರೋಗ್ಯ ಇದು ಕಷ್ಟ. ಅದು ಕೂಡ 6ನೇ ವಯಸ್ಸಿನಲ್ಲಿ ಅಂತ ಹೇಳಿದರೆ ಇನ್ನೂ ಕೂಡ ಚಾಲೆಂಜಸ್ಸು. ಹಾಗೆ ಇದ್ದಂಥ ಟ್ರೀಟ್ಮೆಂಟ್ ಬೇರೆ ರೀತಿ, ಹಾಗೆ ಇದ್ದಂತಹ ಮೆಡಿಸಿನ್ಸ್ ಬೇರೆ ರೀತಿ. ಇವತ್ತು ಪ್ರತಿಯೊಂದಕ್ಕೂ ಕೂಡ ಆ್ಯಂಟಿಬಯೋಟಿಕ್ ಕೊಡಲೇಬೇಕಾಗ್ತದೆ. ಆ್ಯಂಟಿಬಯೋಟಿಕ್ ಇಲ್ಲ ಅಂತ ಹೇಳಿದ್ರೆ ಯಾವ ಕಾಯಿಲೆಗಳು ಕೂಡ ಗುಣ ಆಗೋದಿಲ್ಲ. ಹೀಗಿರುವಾಗ ಅವತ್ತಿಗೆ ಈ ಕ್ಷಯರೋಗ ಆಗಿರ್ಬೋದು, ಟಿ ಬಿ ಆಗಿರ್ಬೋದು, ಇಂತಹ ಕಾಯಿಲೆಗಳನ್ನು ನಿಯಂತ್ರಿಸೋದೇ ದೊಡ್ಡ ಸವಾಲಾಗಿತ್ತು. ಅಷ್ಟು ಈಸಿಯಾಗಿ ಆ್ಯಂಟಿಬಯೋಟಿಕ್ ಕೂಡ ಕೊಡೋಕ್ಕಾಗ್ತಿರ್ಲಿಲ್ಲ. ಅನಂತರ ಅದರಲ್ಲೂ ಕೂಡ ಸ್ಟೇಜ್ ಇದೆ. ಯಾವುದರಲ್ಲಿ, ಟಿ ಬಿಯಲ್ಲೂ ಕೂಡ ಸ್ಟೇಜ್ ಇದೆ. ಇವರು ಆರಂಭದ ಹಂತದಲ್ಲೇ ಟ್ರೀಟ್ಮೆಂಟನ್ನು ತೆಗೆದುಕೊಂಡಂಥ ಪರಿಣಾಮ ಓಕೆ ಫೈನ್, ಬೇಗ ಗುಣ ಆದರು. ಬಟ್ ಗಂಭೀರವಾದಂಥ ಕಾಯಿಲೆನೇ, ನೆಗ್ಲೆಕ್ಟ್ ಮಾಡುವಂತಿಲ್ಲ. ಆದರೂ ಕೂಡ ತುಂಬ ಧೈರ್ಯವಾಗಿ ತೆಗೆದುಕೊಂಡು ಹಂತ ಹಂತವಾಗಿ ಟ್ರೀಟ್ಮೆಂಟನ್ನು ತೆಗೆದುಕೊಂಡು ಹುಷಾರಾಗಿ ಒಂದು ಮನೆಗೆ ಹೋಗಿ ಇನ್ನೇನು 36ನೇ ವಯಸ್ಸಿಗೆ ತಮ್ಮ ಯಶಸ್ವಿ ಜೀವನವನ್ನು ಸಾಗಿಸ್ತಿರುವಂಥ ಸಂದರ್ಭದಲ್ಲಿ ಮತ್ತೆ ಇನ್ನೊಂದು ಸಲ ಟಿ ಬಿ ಬರೋದು ಅಂತ ಹೇಳಿದ್ರೆ ಈಕೆಗೆ ಎಂತಹ ಆಘಾತ ಆಗಿರ್ಬೋದು, ನೀವೇ ಲೆಕ್ಕಾಚಾರ ಹಾಕ್ಬಿಡಿ. ಅದೇನಿದ್ರು ಕೂಡ ದೇವರು ಮತ್ತೆ ಕಾಪಾಡ್ತಾರೆ ಇವರನ್ನು. ಮತ್ತೆ ಇವರು ಟಿ ಬಿಯನ್ನು ಹೋರಾಡಿ ಆ ಟಿ ಬಿಯನ್ನು ಸೋಲಿಸ್ತಾರೆ. ನಂತರ ಮತ್ತೆ ಹೊಸ ಜೀವನವನ್ನು ಸಾಗಿಸೋಕೆ ಶುರು ಮಾಡ್ತಾರೆ. ಇವತ್ತು ಆರೋಗ್ಯವಾದಂತಹ ಮತ್ತು ಸುಂದರವಾದಂಥ ಜೀವನವನ್ನು ಸಾಗಿಸ್ತಿದ್ದಾರೆ ಸರಿ. ಬಟ್ ಟಿ ಬಿ ಅನ್ನೋದು ಇವರಿಗೆ ಕಾಡಿತ್ತು ಅನ್ನೋದನ್ನು ಎಲ್ಲೂ ಕೂಡ ಇವರು ಹೇಳಿಕೊಳ್ಳದೆ ಗುಟ್ಟಾಗಿಟ್ಟು ಅದಕ್ಕೆ ಟ್ರೀಟ್ಮೆಂಟನ್ನು ಪಡೆದು ನಂತರ ಬಹಿರಂಗಪಡಿಸಿರೋದಕ್ಕೆಲ್ಲ ಇದು ತುಂಬ ಇಂಟ್ರೆಸ್ಟಿಂಗ್. ಹಾಗೆಯೇ ಇದು 4 ಜನರಿಗೆ ಸ್ಫೂರ್ತಿದಾಯಕನೂ ಕೂಡ. ಏನೂ ಕೂಡ ಆಗೋದಿಲ್ಲ, ಟಿ ವಿ ಬಂದರೆ ಮುಗೀತು ಅಂತೇಳಿ ಹೇಳುವಂಥ ವ್ಯಕ್ತಿಗಳಿಗೆ ಇದೊಂದು ಆಶಾದಾಯಕ ಮತ್ತು ಒಂದು ಪಾಸಿಟಿವ್ ವೈಬ್ಸ್ ಅಂತಲೂ ಕೂಡ ಹೇಳ್ಬೋದು. ವಾಟ್ ಎವರ್, ಸುಹಾಸಿನಿಯವರಿಗೆ ಇಂಥದ್ದೊಂದು ಕಾಯಿಲೆ ಇತ್ತು ಅಂತೇಳಿ ನಿಮಗೆ ಗೊತ್ತಿದೆಯಾ? ಜೊತೆಗೆ ಸುಹಾಸಿನಿಯವರು ಯಾವ ಸಿನಿಮಾ ಇವತ್ತಿಗೂ ಕೂಡ ನಿಮ್ಮನ್ನು ಬಿಟ್ಟು ಬಿಡದೆ ಕಾಡುತ್ತೆ. ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.